ಇವತ್ತು ನಾನು ಎರಡು ಬಗೆಯ ತುಕಡಿಗಳನ್ನು ಮಾಡಿ ತೋರಿಸ್ತೀನಿ. ಇದಕ್ಕೆ ನಾವು ಶಂಕರ್ಪೋಳಿ ಅಂತಲೂ ಹೇಳ್ತೀವಿ. ಇವಾಗ ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ನಾನು ಆಲ್ರೆಡಿ ತಿಂಡಿಗಳನ್ನು ಮಾಡಿ ಹಾಕ್ತಾ ಇದ್ದೀನಿ. ನೋಡಿಲ್ಲ ಅಂದರೆ ನೀವು ಒಂದ್ಸಲ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಇವತ್ತು ನಾನು ಎರಡು ಬಗೆಯ ತುಕಡಿಗಳು, ಒಂದು ಖಾರ ಹಾಗೆಯೇ ಒಂದು ಸ್ವೀಟ್, ಎರಡೂ ಕ್ರಿಸ್ಪಿಯಾಗಿ ಹೇಗೆ ಮಾಡೋದು, ಹಾಗೆಯೇ ಜಾಸ್ತಿ ಟೈಮ್ ಸ್ಟೋರ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಇದೆಲ್ಲದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋನ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ. ಈ ಎರಡು ಬಗೆಯ ತುಕಡಿಗಳನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 4 ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಮೊದಲಿಗೆ ಇದನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸಪ್ರೇಟ್ ಮಾಡ್ಕೊಳ್ಳೋಣ. ಇದಕ್ಕಿವಾಗ ಒಂದು 1/4 ಕಪ್ನಷ್ಟು ತೆಂಗಿನ ಎಣ್ಣೆನ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ. ನೀವು ತೆಂಗಿನ ಎಣ್ಣೆ ಬದಲಿಗೆ ತುಪ್ಪನ ಕೂಡ ಯೂಸ್ ಮಾಡ್ಬೋದು. ಬಟ್ ಸ್ವಲ್ಪ ಕಾಸ್ಟ್ ವೈಸ್ ಕಮ್ಮಿ ಆಗೋದ್ರಿಂದ ಹಾಗೆಯೇ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ತೆಂಗಿನ ಎಣ್ಣೆ ಹಾಕಿದರೆ. ಅದಕ್ಕೋಸ್ಕರ ತೆಂಗಿನ ಎಣ್ಣೆನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ನೀವು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು, ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಇದರಿಂದಾಗಿ ನಿಮಗೆ ಒಂದು ಸಲ ಕೈಯಲ್ಲಿ ಹಿಡಿದು ನೋಡಿ ಆ ಶೇಪ್ ಹೋಲ್ಡ್ ಆಗುತ್ತೆ. ಈ ಥರ ಆಗಬೇಕು. ಈ ಥರ ಆದಾಗ ನೀವು ಅದನ್ನು ಮಿಕ್ಸ್ ಮಾಡೋದನ್ನು ಸ್ಟಾಪ್ ಮಾಡಿ. ಇವಾಗ ಇದರಲ್ಲಿ ನಾನು ಸ್ವೀಟ್ ತುಕಡಿ ಮತ್ತು ಖಾರ ತುಕಡಿ ಮಾಡ್ಕೊಳ್ಳೋದಕ್ಕೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಕಪ್ ಹಿಟ್ಟನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. 2 ಕಪ್ ಹಿಟ್ಟನ್ನು ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಖಾರ ತುಕಡಿ ಮಾಡ್ಕೊಳ್ಳೋದಕ್ಕೆ 1 ಟೀ ಸ್ಪೂನಷ್ಟು ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಉಪ್ಪು, ಅರ್ಧ ಚಮಚದಷ್ಟು ಸಕ್ಕರೆ, ಇದಿಷ್ಟನ್ನು ಸೇರಿಸ್ಕೊಂಡು ಇದನ್ನು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಲ್ಲಿ ಪೌಡರ್ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕೋಬಹುದು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ನೀವು ಹಿಟ್ಟನ್ನು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಯಾಕಂತ ಹೇಳಿದರೆ ಮತ್ತೆ ಹಿಟ್ಟನ್ನು ಸೇರಿಸ್ಕೊಳ್ಳೋಕೆ ಆಗೋದಿಲ್ಲ. ಇವಾಗ ಇದು ಒಂದ್ಸಲ ರೆಡಿ ಆದಮೇಲೆ ಇವಾಗ ಸ್ವೀಟ್ ತುಕಡಿಗೆ ಬೇಕಾಗಿರೋ ಹಿಟ್ಟನ್ನು ತಗೊಂಡು ಇದಕ್ಕೆ ಮೊದಲಿಗೆ ಸಕ್ಕರೆ ನೀರು ಬೇಕು. ಅದಕ್ಕೋಸ್ಕರ ಇಲ್ಲಿ ನಾನು 4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ತಗೊಂಡಿದ್ದೀನಿ. 2 ಕಪ್ಪಿಗೆ 4 ಟೇಬಲ್ ಸ್ಪೂನ್ ಕರೆಕ್ಟಾಗಿ ಆಗುತ್ತೆ. ಹಾಗೆಯೇ ಒಂದು 1/4 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸಕ್ಕರೆನ ಕರಗಿಸ್ಕೋಬೇಕು ಈ ನೀರಲ್ಲಿ. ಹಾಗೆಯೇ ಒಂದು 1/4 ಚಮಚದಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಇವಾಗ ಆ ನೀರಲ್ಲಿ ಈ ಹಿಟ್ಟನ್ನು ನಾವು ಕಲಿಸ್ಕೋಬೇಕಾಗುತ್ತೆ. ಸೊ ನೀರನ್ನು ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಜಾಸ್ತಿ ನೀರನ್ನು ಹಾಕ್ಕೋಬೇಡಿ, ಯಾಕಂದರೆ ಮತ್ತೆ ಹಿಟ್ಟು ಹಾಕಿದರೆ ತುಕಡಿ ಚೆನ್ನಾಗಿ ಬರೋದಿಲ್ಲ. ಒಂದ್ಸಲ ಹಿಟ್ಟು ಹಾಕಿದ್ದೆ ಸಾಕು. ಸೊ ಇವಾಗ 2 ಹಿಟ್ಟು ನೋಡಿ ನಾನು ರೆಡಿ ಮಾಡಿಟ್ಟಿದ್ದೀನಿ. ಇದನ್ನು ಮಿನಿಮಮ್ ನೀವು ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು. ಇದರಿಂದ ಹಿಟ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ನಿಮಗೆ ತುಕಡಿ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ ಇವಾಗ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಿದೆ. ಸೊ ನಾನಿವಾಗ ಮೊದಲಿಗೆ ಖಾರ ತುಕಡಿ ಮಾಡ್ಕೊಳ್ಳೋದಕ್ಕೆ ಈ ಹಿಟ್ಟನ್ನು ತಗೊಂಡು ಮತ್ತೆ ನೀವು ಇದನ್ನು ನೀಡ್ ಮಾಡ್ಕೋಬೇಕು. ಹಾಗೆಯೇ ಡೈರೆಕ್ಟಾಗಿ ಚಪಾತಿಗಳನ್ನ ಮಾಡ್ಕೋಬೇಡಿ, ಒಂದ್ಸಲ ನೀಡ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಂಡು ನೀವು ಚಪಾತಿಗಳನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಚಪಾತಿಗಳನ್ನು ಮಾಡ್ಕೊಳ್ಳೋವಾಗಲೂ ನೀವು ಜಾಸ್ತಿನೇ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ. ಯಾಕಂತ ಹೇಳಿದರೆ ಹಿಟ್ಟನ್ನು ಹಾಕೋದ್ರಿಂದ ನಿಮಗೆ ತುಕಡಿಗಳನ್ನು ಮಾಡಿ ನೀವು ಪ್ಲೇಟಲ್ಲಿ ಹಾಕೋತಿಗೆ ಅದು ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು. ಇಲ್ಲಾಂದರೆ ಪೂರ ಅಂಟ್ಕೊಂಡು ನೀವು ಮತ್ತೆ ಆ ಹಿಟ್ಟನ್ನು ಚಪಾತಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಹಿಟ್ಟನ್ನೇ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಚಪಾತಿ ಮಾಡ್ಕೊಳ್ಳಿ. ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಡೈಮಂಡ್ ಶೇಪಲ್ಲಿ. ನಿಮಗೆ ಬೇಕಾಗಿರೋ ಶೇಪ್ನ ಕೊಡ್ಬೋದು, ಬಟ್ ತುಕಡಿಗಳು ಯಾವತ್ತೂ ಕೂಡ ಡೈಮಂಡ್ ಶೇಪಲ್ಲಿ ಇರುತ್ತೆ. ನೋಡಿ ಇಷ್ಟು ಥಿಕ್ನೆಸ್ ನಾನು ತಗೊಂಡಿದ್ದೀನಿ, ನೋಡಿ ಇಷ್ಟು ದಪ್ಪ ಇದೆ. ನಾನು ಸ್ವೀಟ್ ತುಕಡಿಗಳನ್ನು ಕೂಡ ಅದೇ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ನಾನು ಥಿಕ್ನೆಸ್ ಕೂಡ ಅಷ್ಟೇ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾಗಿರೋದಕ್ಕೆ ನಾನು ಖಾರ ತುಕಡಿಗಳನ್ನು ಬಿಡ್ತಾ ಇದ್ದೀನಿ. ಇದು ಒಂದು 4ರಿಂದ 5 ನಿಮಿಷ ನೀವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದರಿಂದಾಗಿ ಕಪ್ಪಾಗಲ್ಲ, ಕಲರ್ ಹಾಗೇ ಇರುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಆದರೆ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಇದು 4ರಿಂದ 5 ನಿಮಿಷ ತಗೋಬೋದು ನಿಮಗೆ. ನೋಡಿ ಇವಾಗ ಖಾರ ತುಕಡಿಗಳು ರೆಡಿಯಾಗಿದೆ. ನಾನು ತೆಗಿತಾ ಇದ್ದೀನಿ ಅದನ್ನು. ಹಾಗೆಯೇ ನೀವು ಸ್ವೀಟ್ ತುಕಡಿಗಳನ್ನು ಕೂಡ ಫ್ರೈ ಮಾಡ್ಕೋಬೇಕು. ಇಲ್ಲಿ ಸ್ವೀಟ್ ತುಕಡಿಗಳು ಸಕ್ಕರೆ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಉಪ್ಕೊಳ್ಳುತ್ತೆ. ಹಾಗೆಯೇ ಇಲ್ಲಿ ಖಾರದ ಪುಡಿ ಎಲ್ಲ ಸೇರಿಸಿರೋದ್ರಿಂದ ಸ್ವಲ್ಪ ಕಮ್ಮಿ ಉಪ್ಕೊಳ್ಳುತ್ತೆ. ಇದಕ್ಕೆ ಸೋಡಾ ಪುಡಿ ಎಲ್ಲ ಹಾಕಿಲ್ಲ, ಅರ್ಧ ಗಂಟೆ ಬಿಟ್ಟಿರೋದಷ್ಟೇ. ಇದರಿಂದಾಗಿ ತುಕಡಿಗಳು ತುಂಬ ಚೆನ್ನಾಗಿ ಬರುತ್ತೆ, ಹಾಗೆಯೇ ಕ್ರಿಸ್ಪಿ ಕೂಡ ಬರುತ್ತೆ. ನೀವು ಫ್ರೆಶ್ ಎಣ್ಣೆಯಲ್ಲಿ ಯಾವಾಗಲೂ ತುಕಡಿಗಳನ್ನು ಅಥವಾ ಯಾವುದೇ ತಿಂಡಿಯನ್ನು ನೀವು ಫ್ರೈ ಮಾಡಿದರೆ ಅದು ತುಂಬ ಟೈಮ್ ನಿಮಗೆ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನೀವು ಮೊದಲೇ ಏನೋ ಫ್ರೈ ಮಾಡಿರ್ತೀರ, ಎಣ್ಣೆ ಆಲ್ರೆಡಿ ಸ್ವಲ್ಪ ಇದಾಗಿರುತ್ತೆ, ಅದರಲ್ಲಿ ನೀವು ಮತ್ತೆ ಫ್ರೈ ಮಾಡಿದರೆ ಇದು ಜಾಸ್ತಿ ಟೈಮ್ ಇಡೋಕ್ಕಾಗಲ್ಲ. ಆ ಎಣ್ಣೆ ಹಾಳಾಗಿದ್ದ ಸ್ಮೆಲ್ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾನು ಕ್ರಿಸ್ಪಿನೆಸ್ ಕೂಡ ನಿಮಗೆ ತೋರಿಸ್ತೀನಿ, ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ಖಾರ ತುಕಡಿ. ಹಾಗೆಯೇ ಸ್ವೀಟ್ ತುಕಡಿನೂ ತೋರಿಸ್ತಾ ಇದ್ದೀನಿ. ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆಯೇ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ಉಪ್ಪು ಮಾತ್ರ ನೀವು ಸ್ವೀಟ್ ತುಕಡಿಗೆ 1/4 ಚಮಚದಷ್ಟು ಹಾಕಬೇಕು.
ಹಾಗೆಯೇ ಖಾರ ತುಕ್ಕುಡಿಗೆ ಅರ್ಧ ಚಮಚದಷ್ಟು 2 ಕಪ್ಪು ಹಿಟ್ಟಿಗೆ. ಜಾಸ್ತಿ ಹಾಕ್ಕೊಂಡ್ರೆ ಎರಡರದ್ದು ಟೇಸ್ಟು ಮಿಸ್ಮ್ಯಾಚ್ ಆಗಿಬಿಡುತ್ತೆ. ಸೊ ಒಂದು ಸಲ ಈ ಕ್ರಿಸ್ಮಸ್ಗೆ ಅಥವಾ ಯಾವುದೇ ಹಬ್ಬಕ್ಕಾದರೂ ಇದನ್ನು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ಇನ್ನೊಂದು ಬೇರೆ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್.